ಇವತ್ತಿನ ಹೊಸ ಟಾಪಿಕ್ ಯಾವ್ದಪ್ಪ? ವಾಕ್ಯ ಪ್ರಕಾರಗಳು. ವಾಕ್ಯ ಪ್ರಕಾರಗಳು ಎಷ್ಟು ಪ್ರಕಾರಗಳು? ಒಂದನೇದು ಯಾವ್ದು? ಸಾಮಾನ್ಯ ವಾಕ್ಯ, ಎರಡನೇದು ಸಂಯೋಜಿತ ವಾಕ್ಯ, ಮೂರನೇದು ಮಿಶ್ರ ವಾಕ್ಯ. ನೋಡ್ರಿ, ಸಾಮಾನ್ಯ ವಾಕ್ಯ ಏನಾಗ್ತದಪ್ಪ ಅಂತಂದ್ರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಅಂತ ಹೇಳ್ತದೆ. ಉದಾಹರಣೆ ನೋಡಲಿ, ರಾಜನು ಪ್ರಜೆಗಳನ್ನ ಪ್ರೀತಿಯಿಂದ ಕಾಣುತ್ತಿದ್ದ. ಇದೊಂದು ಪೂರ್ಣ ಪ್ರಮಾಣದ ವಾಕ್ಯ ಐತೆ, ಸ್ವತಂತ್ರ ವಾಕ್ಯನೂ ಐತೆ, ಅಂತ ಇದು ಕ್ರಿಯೆಯನ್ನು ಕೂಡ ಒಳಗೊಂಡೈತೆ. ಅಂತ ವಾಕ್ಯಗಳನ್ನ ಏನಂತಿರ್ತಾರೆ? ಸಾಮಾನ್ಯ ವಾಕ್ಯ ಅಂತ ಹೇಳ್ತಾರೆ. ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ನೋಡಲಿ, ರಾಮನು ಕಾಡಿಗೆ ಹೋದನು. ಇಲ್ಲಿ ಕ್ರಿಯೆಯು ನಡೆಯುತ್ತೆ. ಇದು ವಾಕ್ಯ ಸ್ವತಂತ್ರವಾಗಿನೂ ಐತೆ. ಎರಡನೇದು ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಏನಂತಪ್ಪ ಅಂತಂದ್ರೆ ಸ್ವತಂತ್ರವಾಗಿ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ರೆ ಅದು ಸಂಯೋಜಿತ ವಾಕ್ಯ ಅಂತ ಹೇಳ್ತಾರೆ. ನೋಡ್ರಿ, ಸ್ವತಂತ್ರವಾಗಿ ವಾಕ್ಯಗಳಿರ್ಬೇಕ, ಅವು ಹೆಂಗ ಸ್ವತಂತ್ರವಾಗಿ ವಾಕ್ಯಗಳು ನಿಲ್ಲಬೇಕ, ಮತ್ತು ಅದ್ರ ಜೊತೆಗೆ ಅನೇಕ ಉಪವಾಕ್ಯಗಳು ಕೂಡಿದಾಗಲೂ ಅದೊಂದು ಪೂರ್ಣ ಪ್ರಮಾಣದ ವಾಕ್ಯವಾಗಿ ಇದ್ರೆ ಅದನ್ನ ಸಂಯೋಜಿತ ವಾಕ್ಯ ಅಂತ ಕರೀತಾರೆ. ಇಲ್ಲ ಇದು ನೋಡ್ರಿ, ಉದಾಹರಣೆ, ಸುಭಾಷ್ ಚಂದ್ರ ಬೋಸರನ್ನು ಬ್ರಿಟಿಷರು ಸೆರೆಯಲ್ಲಿಟ್ಟರು. ಆಗ ಅವರು ಸೆರೆಯಿಂದ ಪಾರಾಗಲು ಸಾಧುಗಳಂತೆ ವೇಷವನ್ನು ಧರಿಸಿಕೊಂಡರು. ಇಲ್ಲೇನೈತಿ? ಇದು ಸ್ವತಂತ್ರ ವಾಕ್ಯನೂ ಐತಿ. ಇದಕ್ಕೆ ಅನೇಕ ಉಪವಾಕ್ಯಗಳು, ಎರಡು ಉಪವಾಕ್ಯಗಳನ್ನು ಕೂಡೈತಿ. ಈ ಎರಡು ಉಪವಾಕ್ಯಗಳು ಕೂಡಿದಾಗಲೂ ಅದೊಂದು ಪೂರ್ಣ ಪ್ರಮಾಣದ ವಾಕ್ಯ ಆತ. ಅಂತ ವಾಕ್ಯವನ್ನು ಏನಂತ ಕರೀತಾರೆ? ಸಂಯೋಜಿತ ವಾಕ್ಯ ಅಂತ ಕರೀತಾರೆ. ಮೂರನೇದಾದ ಮಿಶ್ರ ವಾಕ್ಯ. ಮಿಶ್ರ ವಾಕ್ಯ ಏನಂತಪ್ಪ ಅಂದ್ರೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತ ವಾಕ್ಯಗಳನ್ನ ಮಿಶ್ರ ವಾಕ್ಯ ಅಂತ ಕರೀತಾರೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಆಗ್ಬೇಕು. ಎಲ್ಲ ನೋಡ್ರಿ, ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಇದು ಒಂದು ವಾಕ್ಯ. ಈ ಒಂದು ವಾಕ್ಯಕ್ಕೆ ಅಧೀನ ವಾಕ್ಯಗಳು ಎಷ್ಟು ಬಂದವು? ಸ್ವರಾಜ್ಯವನ್ನು ಸ್ಥಾಪಿಸಲು ತಿಲಕರು ನಿರ್ಧರಿಸಿದರು, ಅದಕ್ಕಾಗಿ ಅವರು ಸತತವಾಗಿ ಹೋರಾಡಿದರು. ಇದೊಂದು ವಾಕ್ಯಕ್ಕೆ ಅನೇಕ ಪ್ರಧಾನ ವಾಕ್ಯಗಳು ಅಧೀನವಾಗಿ ಬಂದು ಇಲ್ಲಿ ನೋಡ್ರಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸಾಮಾನ್ಯ ವಾಕ್ಯದ ಉದಾಹರಣೆ, ರಾಮನು ಕಾಡಿಗೆ ಹೋದನು. ಸಿಂಪಲ್ ಆಗಿದೆ, ಇದು ಒಂದು ವಾಕ್ಯನಷ್ಟ ಒಳಗೊಂಡಿರುತ್ತೆ. ಎರಡನೇದು ಮಿಶ್ರ ವಾಕ್ಯ ಒಳಗ ರಾಮನು ಕಾಡಿಗೆ ಹೋಗುವಾಗ ಸೀತೆ ಜೊತೆಗೆ ಬಂದಳು. ಇದೆಷ್ಟು ವಾಕ್ಯಗಳನ್ನ ಒಳಗೊಂಡೈತಿ? ಎರಡು ವಾಕ್ಯಗಳನ್ನ ಒಳಗೊಂಡೈತೆ. ಹಾಗಾಗಿ ಏನಾಗುತ್ತೆ? ಸಂಯೋಜಿತ ವಾಕ್ಯ ಆಗುತ್ತೆ. ಮೂರನೇದ ಮಿಶ್ರ ವಾಕ್ಯ. ಮಿಶ್ರ ವಾಕ್ಯ ಅಂದ್ರೆ ಇಲ್ಲ ನೋಡ್ರಿ, ರಾಮನು ಕಾಡಿಗೆ ಹೋಗುವಾಗ ಸೀತೆಯು ಜೊತೆಯಲ್ಲಿ ಬಂದಳು ಹಾಗೂ ಲಕ್ಷ್ಮಣನು ಕೂಡ ಅವ್ರ ಜೊತೆಯಲ್ಲೇ ಬಂದನು. ಏನಂತಪ್ಪ ಅಂದ್ರೆ ಮಿಶ್ರ ವಾಕ್ಯ ಒಂದು ಸಾಮಾನ್ಯ ವಾಕ್ಯಕ್ಕೆ ಹಲವಾರು ಅಧೀನ ವಾಕ್ಯಗಳು ಸೇರಿದೆ. ರಾಮನು ಕಾಡಿಗೆ ಹೋದನು, ಇದೊಂದು ಸಾಮಾನ್ಯ ವಾಕ್ಯಕ್ಕೆ ಹಲವಾರು ಅಂದ್ರೆ ಎರಡು ಅಧೀನ ವಾಕ್ಯಗಳು ಸೇರಿಕೊಂಡು ಒಂದು ಪೂರ್ಣ ಪ್ರಮಾಣದ ವಾಕ್ಯವಾಗಿ ಸಿದ್ಧಗೊಳಿಸಿದ ಅಂತ ಮಿಶ್ರ ವಾಕ್ಯ ಅಂತ ಕರೀತಾರೆ. ನೀವು ನಾಳೆ ಬರ್ಬಂದ ಸಾಮಾನ್ಯ ವಾಕ್ಯಕ್ಕೆ ಎರಡು, ಸಂಯೋಜಿತ ವಾಕ್ಯಕ್ಕೆ ಎರಡು, ಮಿಶ್ರ ವಾಕ್ಯಕ್ಕೆ ಎರಡು ಏನ್ ಮಾಡ್ರಿ ಹೋಮ್ವರ್ಕ್ ಬರ್ಕೊಂಬರ್ರಿ.